ಕಣ್ಣುಗಳು, ಇದು ಕಣ್ಣು ಅದು ಕಣ್ಣು, ಕೆಳದವಡೆ ಮತ್ತು ಮೇಲ್ಭಾಗ. ಸರಿ ಸುಮಾರು ಅಂದಾಜಿದು. ಜನರಲ್ ಕನ್ಫ್ಯೂಸ್ ಆಗೋದೇನಂತಂದರೆ ನಾಗರಾವು ಮಾತ್ರವೇ ಪೊರೆ ಕಳಿಸ್ತದೆ, ಬೇರೆ ಮಿಕ್ಕ ಹಾವುಗಳೆಲ್ಲ ಪೊರೆ ಕಳಿಸಲ್ಲ ಅಂತ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಪ್ರತಿಯೊಂದು ಹಾವಲ್ಲೂ ಪೊರೆ ಕಳಿಸುವಂಥ ಒಂದು ವಿಧಾನ ಇದೆ. ನಮಸ್ತೆ ವೀಕ್ಷಕ ಬಂಧುಗಳೇ, ನೋಡಿ ಈಗ ಒಂದು ಬಹುದೊಡ್ಡ ಹಾವು ಒಂದು ಪೊರೆಯನ್ನು ಕಳಿಸಿದೆ. ಅದನ್ನು ತೋರಿಸ್ತೀನಿ ನಿಮಗೆ ಇವಾಗ. ನೋಡಿ ಎಷ್ಟು ಉದ್ದ ಇದೆ ಅಂತ. ಇದು ಹೆಡ್, ತಲೆ, ಎರಡು ಕಣ್ಣುಗಳು, ಇದು ಕಣ್ಣು ಅದು ಕಣ್ಣು, ಕೆಳದವಡೆ ಮತ್ತು ಮೇಲ್ಭಾಗ. ಸರಿ ಸುಮಾರು ಅಂದಾಜಿದು ಒಂದು 9 ಅಡಿ 7 ಇಂಚಿದೆ ಹಾವು. ಪೂರ್ತಿ ತುದಿವರೆಗೂ ಪೊರೆ ಕಳಿಸಿದೆ. ಇಲ್ಲಿವರೆಗೂ ಪೊರೆ ಕಳಿಸಿದೆ. ಇದು ಗಟ್ಟಿಯಪ್ಪ, ಅಲ್ಲಿ ತಲೆ ಹತ್ರ. ನೋಡಿ ಸ್ನೇಹಿತರೆ, 9 ಅಡಿ 7 ಇಂಚು, 7 ಇಂಚಿದೆ. 9 ಅಡಿ 7 ಇಂಚಿದೆ ಹಾವು. 1 2 3 4 5 6 7 ಇಂಚಿದೆ. ಇದು ಒಂದು ದೊಡ್ಡ ಗಂಡು ಕೇರೆ ಹಾವಿನ ಪೊರೆ. ಗಂಡು ಕೇರೆ ಹಾವಿನ ಪೊರೆ ಇದು. ಸುಮಾರಲ್ಲಿ ಜನರಲ್ ಕನ್ಫ್ಯೂಸ್ ಆಗೋದೇನಂತಂದರೆ ನಾಗರಾವು ಮಾತ್ರವೇ ಪೊರೆ ಕಳಿಸ್ತದೆ, ಬೇರೆ ಮಿಕ್ಕ ಹಾವುಗಳೆಲ್ಲ ಪೊರೆ ಕಳಿಸಲ್ಲ ಅಂತ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಪ್ರತಿಯೊಂದು ಹಾವಲ್ಲೂ ಪೊರೆ ಕಳಿಸುವಂಥ ಒಂದು ವಿಧಾನ ಇದೆ. ಒಂದು 3-4 ಕಾರಣಕ್ಕೆ ಇವು ಪೊರೆಗಳನ್ನು ಕಳಿಸ್ಕೊತವೆ. ಈ ಪೊರೆ ಕಳಿಸುವಿಕೆ 3-4 ರೀತಿಯಲ್ಲಿ ನಡೀತದೆ. ಒಂದು ಏನಂತಂದರೆ ದೇಹ ಬೆಳವಣಿಗೆ ಆಗ್ತಾ ಆ ಪೊರೆಯನ್ನು ಕಳಿಸ್ಕೊತವೆ. ಕೆಲವು ಸಲ ಯಾವುದಾದ್ರು ಪ್ರಾಣಿ ದಾಳಿಗೆ ಸ್ವಲ್ಪ ಗಾಯ ಆಗಿದ್ರು ಆ ಕಾರಣಕ್ಕೂ ಪೊರೆ ಕಳಿಸ್ಕೊತವೆ. 3ನೇದು ಮೇಟಿಂಗ್ ಟೈಮ್ ಅಂತ ಕರಿತೀವಿ. ಮಿಲನ ಕಾಲದಲ್ಲಿ ತನ್ನ ಸಂಗಾತಿ ಹಾವಿಗೆ ಚೆನ್ನಾಗಿ ಕಾಣಬೇಕು, ಚಂದ ಕಾಣಬೇಕು ಅಂತೇಳಿ ಪೊರೆಯನ್ನು ಕಳಿಸೋದು ಇದೆ. ಪ್ರತಿಯೊಂದು ಹಾವಲ್ಲೂ ಶೆಡ್ಡಿಂಗ್ ಅನ್ನೋದು ಇದ್ದೇ ಇರ್ತವೆ ಪೊರೆ ಕಳಿಸುವಿಕೆ. ಈ 3 ಕಾರಣಕ್ಕೆ ಹೂ ಪೊರೆಗಳನ್ನ ಕಳಿಸ್ಕೊತವೆ. ಭಾಳ ಚಂದ ಕಾಣಲಿ ಅನ್ನೋ ಕಾರಣಕ್ಕೆ ಈ ಮಿಲನ ಕಾಲದಲ್ಲಿ ಪೊರೆ ಕಳಿಸ್ತವೆ. ಮತ್ತು ದೇಹ ಬೆಳವಣಿಗೆ ಆಗ್ತಾ ಪೊರೆ ಕಳಿಸ್ಕೊತವೆ. ಕೆಲವು ಗಾಯ ಆದಾಗಲೂ ಕೂಡ ಕೆಲವು ಸಲ ಪೊರೆ ಕಳಿಸ್ಕೊತವೆ. ಪ್ರತಿಯೊಂದು ಹಾವನ್ನು ಪೊರೆ ಕಳಿಸ್ತವೆ. ಪ್ರತಿಯೊಂದು ಹಾವು ಅಂತಲ್ಲ, ಪ್ರತಿಯೊಂದು ಜೀವಿನೂ ನಾವು ಕೂಡ ಪೊರೆ ಕಳಿಸ್ತೀವಿ. ಬಟ್ ನಮ್ಮದು ಹೆಂಗಂತಂದರೆ ಪುಡಿ ರೀತಿ ಉದುರುತ್ತವೆ. ಇವಕ್ಕೆ ಕೈಕಾಲಿಲ್ಲದ ಕಾರಣಕ್ಕೆ ಇವು ನೇರವಾಗಿ ಈ ಥರ ಪೊರೆ ಕಳಿಸ್ತೀವಿ. ನಿನ್ನೆ ಕಳೆದಿರೋಂಥ ಒಂದು ದೊಡ್ಡ ಗಂಡು ಕೇರೆ ಹಾವಿನ ಪೊರೆ ಇದು. ಹಾಗಾಗಿ ಪ್ರತಿಯೊಂದು ಹಾವುಗಳು ಪೊರೆಯನ್ನು ಕಳಿಸ್ಕೊತಾ ಇರ್ತವೆ. ನಾಗರಾವ್ ಮಾತ್ರ ಪೊರೆ ಕಳಿಸ್ತದೆ, ಬೇರೆ ಹಾವು ಪೊರೆ ಕಳಿಸಲ್ಲ ಅಂತ ಸುಮಾರು ಜನ ಕೇಳ್ಪಟ್ಟಿದ್ದೀನಿ ಆ ಥರ ಜನಗಳಲ್ಲಿ. ಅಲ್ಲ, ಪ್ರತಿಯೊಂದು ಹಾವುಗಳನ್ನು ಈ ಥರ ಪೊರೆನ ಕಳಿಸ್ಕೊತಿರ್ತವೆ. ಒಂದು 3 ಕಾರಣಗಳಿಗೆ ಮಾತ್ರ. ಇದು ದೊಡ್ಡ ಗಂಡು ಹಾವಿನ ಒಂದು ಪೊರೆ, ಕೇರೆ ಹಾವಿನ ಪೊರೆ. ಇದು ಕೇರೆ ಹಾವಿನ ಪೊರೆ ಇದು. ದಯಮಾಡಿ ಈ ಮಾಹಿತಿ ಇಷ್ಟ ಆದಲ್ಲಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ತಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನನಗೂ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.